ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,80,000 ಗೆ ಮಾಡಿಕೊಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಅಂದ್ರೆ 5,000 ಕಮ್ಮಿ ಮಾಡ್ತೀರಾ ಸರ್? ಇನ್ನೊಂದು ಪ್ರೈಸ್ ಹೇಳಿ ಸರ್. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 130 ಮಾಡ್ಕೊಡೋಣ ಹೋಗಿ ಸರ್. 1,25,000 ಫೈನಲ್ ಮಾಡ್ಬಿಡಿ ಸರ್. ಡೆಡ್ ಲೈನ್ ಪ್ರೈಸ್ 1,20,000 ಫೈನಲ್ ಟು ಫೈನಲ್ ಸರ್. ಇನ್ನೊಂದು ಪ್ರೈಸ್ ಸರ್ ಒಂದೇ ಲಾಸ್ಟ್ ಒಂದು ಅಷ್ಟೇ, ಅದ್ರಲ್ಲಿ ಏನು ನೆಗೋಷಿಯೇಟ್ ಆಗಲ್ಲ. 1 ಲಕ್ಷಕ್ಕೆ ಆಗ್ಬೋದಾ? ಆಗಲ್ಲ. ಆಗಲ್ವಾ? ಆಗಲ್ಲ. 110 ಆಗಲ್ಲ. 120 ಅದರಲ್ಲಿ 1 ರೂಪಾಯಿ ಜಾಸ್ತಿ ಆಗಲ್ಲ. ಆಯ್ತು ಹೋಗಿ 2,30,000 ಇನ್ನೊಂದು ಲಾಸ್ಟ್ ಪ್ರೈಸ್ 2,25,000 ಫೈನಲ್. ಶಿಫ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಮಾರುತಿ ಇರ್ಟಿಗಾ ಕೊಡ್ತೀನಿ. 2012 ಮಾಡಲು ZDI ಪ್ಲಸ್ 7 ಸೀಟರ್. ಇದು ಕರ್ನಾಟಕ ನಂಬರ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ನೀವು 16 to 17 lakhs ಕೊಡಬೇಕು. 3,95,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಈಗ 50% ಶೋರೂಮ್ ಇಂದ ಡಿಸ್ಕೌಂಟ್ ತಗೊಬಂದಿದ್ದೀವಿ. 50% ಶೋರೂಮ್ ಪ್ರೈಸ್ ಇಂದ 50% ಸಿಂಗಲ್ ಓನರ್ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3.25 ಲಕ್ಷ ರೂಪಾಯಿ ಕೊಡ್ತೀನಿ. ಅದು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್. ನಮ್ದ್ರಲ್ಲಿ 16 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಬರೀ 15,75,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ. 15,75,000. ಯಾರಾದ್ರೂ ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಒಂದೇ ಒಂದು ಬೆಲೆ 3,65,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 3.5 ಹೇಳ್ತಾ ಇದೀವಿ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸ್ಲೈಟ್ಲಿ ಅಂದ್ರೆ ಎಷ್ಟಾಗ್ಬೋದು ಸರ್? ಸ್ಲೈಡ್ಲಿ ಅಂತ ಹೇಳಿದ್ರೆ ಒಂದು 3.25 ಲಕ್ಷ ರೂಪಾಯಿ ಇದು ಗಾಡಿ ಕೊಡ್ತೀನಿ. ಯಾರಾದ್ರೂ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಈ ಗಾಡಿ ಬರೀ ಒಂದೇ ಒಂದು ಬೆಲೆ 5,60,000 ರೂಪಾಯಿ ಕೊಡ್ತೀನಿ. 5,60,000 ಅಂತ ಹೇಳ್ತಾರೆ. ನನ್ನ ಕಡೆ ಬಂದ್ರೆ 5,50,000 ಆಗುತ್ತೆ ಅಲ್ವಾ ಸರ್? ಮಾಡೋಣ ಹೋಗಿ ಸರಣ್ರಿ. ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಅಂಡ್ ಮತ್ತೊಂದ್ ಸರ್ತಿ MS ಕಾರ್ ವರ್ಡಿಗೆ ಬಂದಿದ್ದೀನಿ. ಲಾಂಗ್ ಗ್ಯಾಪ್ ಆಯ್ತು. ಡಿಸೆಂಬರ್ ಮಂತ್ ಕ್ರಿಸ್ಮಸ್ ಮಂತ್ ಅಲ್ಲಿ ಆಫರ್ ಕೊಡ್ತಿದ್ದೀನಿ ಬನ್ನಿ ಅಂತ ಅಂದ್ರೆ. ಅಂಡ್ ಈ ಗಾಡಿ ಈ ಸರ್ತಿ ನೋಡಬಹುದು, ಈ ಗಾಡಿ ನೋಡಬಹುದು 50% ಆಫ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಂಡ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಪ್ರಮೋದ್. ಎಲ್ಲರಿಗಿಂತ ಮೊದಲು ನಿಮ್ಮ ಚಾನಲ್ ವ್ಯೂವರ್ಸ್ ಅವ್ರು ಎಲ್ಲರಿಗೂ ನನ್ನ ಕಡೆಯಿಂದ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಶುಭಾಶಯಗಳು ಅಡ್ವಾನ್ಸ್ ಅಲ್ಲಿ. ಮತ್ತೆ ಎಲ್ಲರಿಗೂ ನಮಸ್ಕಾರ. ಪ್ರಮೋದ್, ಈ ಸತಿ ನಾವು ತಗೊಬಂದಿರೋದು ಎಲ್ಲರೂ ಚಿಕ್ಕ ಗಾಡಿನಲ್ಲಿ ಲೋ ಮೈಲೇಜ್ ಕೊಡ್ತಾರೆ. ಈ ಸತಿ ನಾವು ತಗೊಬಂದಿರೋದು ದೊಡ್ಡ ಗಾಡಿನಲ್ಲಿ ಲೋ ಮೈಲೇಜ್ ಅಲ್ಲಿರೋ ಗಾಡಿಗಳು ತಗೊಬಂದಿದೆ. ಅದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗದೇ ಇರೋ ಗಾಡಿ ಪ್ರೈಸ್, ಆ ಪ್ರೈಸ್ ಅಲ್ಲಿ 50% ಆಫ್ ಅಲ್ಲಿ ಗಾಡಿ ಈ ಸತಿ ಕ್ರಿಸ್ಮಸ್ ಮತ್ತೆ ದಸರಾ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ. ಓಕೆ, ಸೂಪರ್. ಅಂಡ್ ಲೋನ್ ಹೋಗೋದಾದ್ರೆ ಆಲ್ ಓವರ್ ಕರ್ನಾಟಕ ಪ್ರಮೋದ್ ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಅದು ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಕಸ್ಟಮರ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅವ್ರದ್ದು ಸಿಬಿಲ್ ಯಾವುದೇ ತರ ಹಾಳಾಗೋ ಇರಬಾರ್ದು ಅಂತವ್ರಿಗೆ ಲೋನ್ ಮಾಡ್ಕೊಡ್ತೀವಿ. ಸಪೋಸ್ ಯಾರಾದ್ರೂ ಲೋನ್ ಆಗ್ತಾ ಇಲ್ಲ, ಸಿಬಿಲ್ ಹಾಳಾಗೋಗಿದೆ, ಬೆಂಗಳೂರಲ್ಲಿ ಇದ್ದಾರೆ ಅಂತವ್ರಿಗೆ 1 ರಿಂದ 1.5 ಲಕ್ಷ ರೂಪಾಯಿ ಪ್ರೈವೇಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಅದು ಮಾಡೆಲ್ ಗಾಡಿ ಇರಬೇಕು. 2011 ಅಂಡ್ ಅಬವ್ ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಖಂಡಿತ. ಅಂಡ್ ಅಡ್ರೆಸ್ ಹೋಗೋದ್ರೆ ಎಲ್ಲಿ ಬರುತ್ತೆ? ಅಡ್ರೆಸ್ ಬಂದ್ಬಿಟ್ಟು ಇದು ಬನಘಟ್ಟ ರೋಡ್, ಬಿಳೆಕಳ್ಳಿ, ರಂಕ ಕಾಲೋನಿ ಅಂತ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನಂಬರ್ ಇರ್ತದೆ, ಲೊಕೇಶನ್ ಇರ್ತದೆ. ಯಾರಾದ್ರೂ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಅಂಡ್ ಈಗ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಈಗ ಈ ಸತಿ ನಮ್ಮ ಹತ್ರ ಮೋರ್ ದೆನ್ 50 ವೆಹಿಕಲ್ಸ್ ಇದೆ. ಅದು ಎಲ್ಲ ನಿಮ್ಗೆ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಲೋ ಮೈಲೇಜ್ ಗಾಡಿಗಳೇ ಇರೋದು ಎಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಪ್ರಮೋದ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸುನಿಲ್ ರಾವ್ ಟಾಕ್ಸ್ ಯಾರಲ್ಲ ಇದ್ರಲ್ಲ, ಅವರು ಕ್ಯಾಮ್ರಾಮನ್ ಆಗಿರ್ತಾರೆ ಇವತ್ತು. ಅಂಡ್ ಅವರು ಫಾಲೋವರ್ಸ್ ಯಾರಿರ್ತಾರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ಹುಂಡಾಯಲ್ಲಿ i10 ಗಳು ಸುರಿಮಳೆ ಅಂತ ಹೇಳ್ಬೋದು. i10 ಗಳು ತುಂಬಾ ನೋಡಕ್ ಸಿಗುತ್ತೆ. ಅದ್ರ ಜೊತೆಗೆ i20 ಗಳು ಎಷ್ಟಿದೆ ಸರ್? i20 ಗಳು ನನ್ನ ಹತ್ರ ಈ ಸತಿ i20 ಅಲೈಟ್ ಇದೆ, i20 ಇದೆ, i10 ಗಳಿವೆ, ಪೋಲೋ ಇದೆ, ಎಲ್ಲಾ ಗಾಡಿಗಳಿದೆ ಪ್ರಮೋದ್. ಗಾಡಿ ಬಂದ್ಬಿಟ್ಟು ನೋಡಿ ನೀವು, ಎಲ್ಲ ಶೋರೂಮ್ ಮೇಂಟೈನ್ ಅಲ್ಲಿ ಇದೆ. ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿಗಳಿವೆ. ಮತ್ತೆ ಲೆಸ್ ರಿವನ್ ವೆಹಿಕಲ್ಸ್ ಈ ಸತಿ ಕೊಡ್ತಾ ಇರೋದು. ಓಕೆ, ಗಾಡಿ ಮಾತ್ರ ಫಸ್ಟ್ ಗಾಡಿ ಹೋಗೋದ್ರೆ ಯಾವ್ದು ತೋರಿಸ್ತೀರಾ ಸರ್? ಯಾವ್ದು i20 ಮಾಡೆಲ್? ಫಸ್ಟ್ ಗಾಡಿ ಬಂದ್ಬಿಟ್ಟು 2012 ಮಾಡೆಲ್ 2017 ಮಾಡೆಲ್ ಸಿಂಗಲ್ ಓನರ್ i20 ಅಲೈಟ್ ಇದೆ. ಗಾಡಿ ನೋಡ್ಬೋದು ನೀವು, ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ಈ ಗಾಡಿಗೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಈ ಗಾಡಿ ಬರೀ ಒಂದೇ ಒಂದು ಬೆಲೆ 5,60,000 ರೂಪಾಯಿ ಕೊಡ್ತೀನಿ. 5,60,000 ಅಂತ ಹೇಳ್ತಾರೆ. ನನ್ನ ಕಡೆ ಬಂದ್ರೆ 5,50,000 ಆಗುತ್ತೆ ಅಲ್ವಾ ಸರ್? ಮಾಡೋಣ ಹೋಗಿ ಪ್ರಮೋದ್. ಎಸ್, ನೆಕ್ಸ್ಟ್ ಗಾಡಿ ಬೇಕಂದ್ರೆ i10 ಗಳು ನೋಡಿದ್ರೆ 4 ಗಾಡಿಗಳಿದೆ. ಕಲರ್ ಆಪ್ಷನ್ ಅಲ್ಲೂ ರೆಡ್ ಕಲರ್ 2 ಇದೆ, ವೈಟ್ ಕಲರ್ 1 ಇದೆ. ಅಂಡ್ ಮತ್ತೊಂದು ಗಾಡಿ ಇದೆ ನೋಡಬಹುದು. ಎಲ್ಲ ಕರ್ನಾಟಕ ನಂಬರ್. ಲಾಸ್ಟ್ ಒಂದು MH ಆಗಿರುತ್ತೆ, ಇದು DL ಆಗಿರುತ್ತೆ ಸರ್. ವಿತ್ NOC ಪ್ರೈಸ್ ಬಂದ್ಬಿಟ್ಟು 2012 ಮಾಡೆಲ್ ಸಿಂಗಲ್ ಓನರ್, ಕರ್ನಾಟಕ ನಂಬರ್ ಆಗಿದೆ.
ಸಿಂಗಲ್ ಓನರ್, ಬರೀ 34,000 ಕಿಲೋಮೀಟರ್ ಓಡಿದೆ. ಮ್ಯಾಗ್ನಾ ವೇರಿಯಂಟ್ i10 ಮ್ಯಾಗ್ನಾ ಕಪ್ಪ ಇಂಜಿನ್ ಇದು. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಬರ್ತದೆ. ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಫ್ಯಾಬ್ರಿಕ್ ಬರುತ್ತೆ, AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ಡ್ ವಿತ್ ಕರ್ನಾಟಕ ನಂಬರ್ ಆಗಿದೆ. ಸರ್ ಕರ್ನಾಟಕದ ಒಂದು ಪ್ರೈಸ್ ಸರ್, ಕರ್ನಾಟಕ ನಂಬರ್ ಸಮೇತ ಈ ಗಾಡಿ ಬಂದ್ಬಿಟ್ಟು 2,80,000 ರೂಪಾಯಿಗೆ ಮಾಡಿಕೊಡ್ತೀನಿ. 2,80,000 ಗಾಡಿ. ಓಕೆ, ಬಂದ್ರೆ ಇನ್ನೂ ಕಮ್ಮಿ ಆಗ್ಬೋದು. ಬನ್ನಿ, ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ವಿಡಿಯೋದಲ್ಲಿ ಒಂದೇ ಪ್ರೈಸ್, ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಿ. ಡೆಡ್ ಲೈನ್ ಪ್ರೈಸ್ 2,65,000 ಕೊಡ್ತೀನಿ. ಬರೀ 34,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡಬಹುದು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. 2,65,000 ಅಂತಂದ್ರೆ ಅದು ಕರ್ನಾಟಕ ನಂಬರ್ ಆಗಿರುತ್ತೆ. ಕರ್ನಾಟಕ ನಂಬರ್ ಬಂದಿದೆ, ಅದು ನೋಡ್ಕೊಳ್ಳಿ. NOC ಹೇಳ್ತಿಲ್ಲ, ಕರ್ನಾಟಕ ನಂಬರ್ ಹೇಳ್ತಿರೋದು. ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್, ನೆಕ್ಸ್ಟ್ 2012 ಮಾಡಲ್ i10 ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್. ಬರೀ 50,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಸಿಂಗಲ್ ಓನರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗ್ತದೆ ಗಾಡಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದ್ದೀವಿ. ಈ ಸತಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಒಂದೇ ಒಂದು ಬೆಲೆ 3,45,000 ಮಾಡ್ಕೊಡ್ತೀನಿ. ನೋ ನೆಗೋಷಿಯೇಟ್. 3,45,000 ಫಸ್ಟ್ ಹೇಳ್ಬಿಟ್ರೆ ನೋ ನೆಗೋಷಿಯೇಟ್ ಅಂತ. ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ. ಸರ್ ವೈಟ್ ಕಲರ್ ಅಲ್ಲಿ ಪ್ರೊಫೆಷನಲ್ ಲುಕ್ ಅಲ್ಲಿ ನೋಡಿದ್ರೆ KA51 ಪಾಸಿಂಗ್ ಆಗಿರೋದು, ಕರ್ನಾಟಕ ನಂಬರು, ಬೆಂಗಳೂರು ಪಾಸಿಂಗ್. ಸರ್ ಹೇಳಿ. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಮ್ಯಾಗ್ನಾ ವೇರಿಯಂಟ್. ಇದು 64,000 ಕಿಲೋಮೀಟರ್ ಓಡಿದೆ. ತುಂಬಾ ಜನ ಬಹಳ ಕಮ್ಮಿ ಬಜೆಟ್ ಅಲ್ಲಿ ನಮಗೊಂದು ಆಸೆ ಇರ್ತದೆ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತು ಸ್ಯಾಂಟ್ರೋ ತಗೊಳಕ್ ಹೋದ್ರು ಗಾಡಿ ನಿಮ್ಗೆ 2,500 ಕಮ್ಮಿ ಸಿಗಲ್ಲ. ಸ್ಯಾಂಟ್ರೋಗಿಂತ ಕಮ್ಮಿ ಬೆಲೆದಲ್ಲಿ ಕೊಡ್ತೀನಿ. 2010 ಮಾಡಲ್ ಸಿಂಗಲ್ ಓನರ್ ವಿತ್ ಶೋರೂಮ್ ಮೇಂಟೈನ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 2,40,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. ಬೇರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್. ಸ್ಯಾಂಟ್ರೋ ಹೇಳಿದ್ರೆ 2.5 ಅಂತಂದ್ರಿ ಸರ್, 2,40,000 ಅಂತ ಹೇಳ್ತಾರೆ. ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳಿಬಿಡಿ. ಇನ್ನು 5,000 ಕಮ್ಮಿ ಮಾಡ್ಕೊಡ್ತೀನಿ. ಹೋಗಿ ಸರ್ ನಾರ್ತ್ ಕರ್ನಾಟಕದಿಂದ ಬರ್ತಾರೆ. ಆಯ್ತು, ಹೋಗಿ 2,30,000 ಮಾಡ್ಕೊಡ್ತೀನಿ. ಇನ್ನೊಂದು ಲಾಸ್ಟ್ ಪ್ರೈಸ್ 2,25,000 ಫೈನಲ್. ಸರ್ ಬನ್ನಿ, ಸರ್ ಬನ್ನಿ. 2,25,000 ಅಂತ ಹೇಳ್ತಾರೆ. ಇನ್ನೊಂದು ಪ್ರೈಸ್ ನಾನು ಇದು ಲಾಸ್ಟ್ ಸರ್ ಕೇಳೋದೇ ಇಲ್ಲ ಸರ್. 2,20,000 ಹೋಗಿ ಸುಮ್ಮನೆ 5,000 ಜಾಸ್ತಿ ಕಮ್ಮಿ ಮಾಡ್ತೀರಾ ಸರ್? ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ, ನೆಗೋಷಿಯೇಟ್ ಮಾಡ್ಕೊಳ್ಳಿ ಸರ್. MH ಪಾಸಿಂಗ್ ಇನ್ನೊಂದು ಲಾಸ್ಟ್ ಇರೋದು ಸರ್. 2009 ಮಾಡಲ್ ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು ಒಂದೇ ಒಂದು ಬೆಲೆ, ನೋ ನೆಗೋಷಿಯೇಟ್ ವಿತ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. 2,10,000 ರೂಪಾಯಿ ಕೊಡ್ತೀನಿ. ಈ ಗಾಡಿ 2,10,000 ವಿತ್ NOC ಆಗಿರುತ್ತೆ ಅಲ್ವಾ ಸರ್? ವಿತ್ ಕರ್ನಾಟಕ ನಂಬರ್. ಅಂಡ್ 2,00,000 ಅಂತ ಹೇಳ್ತಾರೆ. ಬನ್ನಿ, 2,10,000 2,00,000 ಅಂತ ಹೇಳ್ತಾರೆ ನನ್ನ ಕಡೆಯಿಂದ ಬಂದ್ರೆ. ಸರ್ ಇಯಾನ್ ಒಂದಿರೋದು 22 ಮೈಲೇಜ್ ಬರುತ್ತೆ, ಮಂಗಳೂರು ಪಾಸಿಂಗ್ ಆಗಿರೋದು ಸರ್. ಪ್ರೊಫೆಷನಲ್ ಲುಕ್ ಅಲ್ಲಿ ಮೈಲೇಜ್ ಗಾಡಿ ಬೇಕು ಅನ್ನೋರಿಗೆ ಸರ್ ಹೇಳಿ. 2012 ಮಾಡಲ್ 70,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,00,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,80,000 ಮಾಡ್ಕೊಡ್ತೀನಿ. 1,80,000 ಕರ್ನಾಟಕ ನಂಬರ್ ಆಗಿರೋದು, ಮಂಗಳೂರು ಪಾಸಿಂಗ್. ಮಂಗಳೂರವ್ರು ಯಾರು ನೋಡ್ತೀರ ಮರ್ಯಾರೆ, ಬನ್ನಿ MS ಕಾರ್ವಾಡ್ಗೆ. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಬಂದ್ಬಿಟ್ಟು ರಂಕಾ ಕಾಲೋನಿ, ಬಿಳೆಕಳ್ಳಿನಲ್ಲಿ ರಂಕಾ ಕಾಲೋನಿ ಅಂತ ಇದೆ. ಅಲ್ಲಿ ಬಂದ್ರೆ ನಿಮ್ಗೆ ಈ ಗಾಡಿ ಸಿಗ್ಬಿಡ್ತದೆ. ಇಲ್ಲ ಅಂತ ಹೇಳಿದ್ರೆ ಫೋನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರ್ತದೆ, ಕಾಲ್ ಮಾಡ್ಕೊಳ್ಳಿ, ಲೊಕೇಶನ್ ಕಳಿಸ್ಕೊಡ್ತೀನಿ. ಕ್ಯಾಟ್ಲಾಗ್ ಇರುತ್ತೆ, ಕ್ಯಾಟ್ಲಾಗ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಎಲ್ಲಾ ಡೀಟೇಲ್ ಬರುತ್ತೆ. ಇದೊಂದೇ ಗಾಡಿ ಅಲ್ಲ, ಎಲ್ಲಾ ಗಾಡಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವ ಬ್ರ್ಯಾಂಡ್ ಅಲ್ಲಿ ಬೇಕು, ಯಾವ ಮಾಡೆಲ್ ಬೇಕು, ಯಾವ ಇಯರ್ ಅಲ್ಲಿ ಬೇಕು, ಯಾವ ಸಿಂಗಲ್ ಓನರ್ ಬೇಕಾ, ಸೆಕೆಂಡ್ ಓನರ್ ಬೇಕಾ, ಎಲ್ಲಾ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡಬಹುದು ಹೋಂಡಾ ಸಿಟಿ ಸರ್. ಪ್ರಮೋದ್, ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ZX 2006 ಮಾಡಲ್ ಆಟೋಮೆಟಿಕ್ ವೇರಿಯಂಟ್. ಓಕೆ, ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಬಹಳ ಜನ ಕೇಳ್ತಾ ಇದ್ರು ಸರ್ ಆಟೋಮೆಟಿಕ್ ಅಲ್ಲಿ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಲೋ ಬಜೆಟ್ ಅಲ್ಲಿ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಅಂತ ಹೇಳ್ಬಿಟ್ಟಿನಿ ಒಂದು ಆಟೋಮೆಟಿಕ್ ರಾಯಲ್ ಲುಕ್ ಅಲ್ಲಿರೋ ಗಾಡಿ ತಗೊಬಂದಿದ್ದೀವಿ. 2006 ಮಾಡಲ್ ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ 2,25,000 ಕೊಡ್ತೀನಿ. 2,25,000 ಕ್ಯಾಮ್ರಾಮನ್ ಅವರು ಸುನಿಲ್ ರಾವ್ ಟಾಕ್ ಆಗಿರ್ತಾರೆ, ಅದಕ್ಕೆ ಅವರು ಸುನಿಲ್ ಅಂತಿದ್ದಾರೆ. ವೀಲ್ಸ್ ಬೆಂಗಳೂರು ಸಬ್ಸ್ಕ್ರೈಬರ್ ಆಗಿರ್ತಾರೆ. ಯಾರು ವ್ಯೂವರ್ಸ್ ನೋಡ್ತೀರಾ, ಅಂಡ್ ಇಬ್ರು ವ್ಯೂವರ್ಸು ಸೇಮ್ ಆಗಿರ್ತಾರೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸ್ವಿಫ್ಟ್ ಡಿಸೈರ್. ನೆಕ್ಸ್ಟ್ ಪ್ರಮೋದ್, ಇದು ಬಂದ್ಬಿಟ್ಟು 2012 ಮಾಡಲ್. ಇದ್ರ ಸ್ಪೆಷಾಲಿಟಿ ಏನಂತ ಹೇಳ್ಬಿಡ್ತೀನಿ. ಗಾಡಿ ಬಂದ್ಬಿಟ್ಟು ఢిల్లీ ಪಾಸಿಂಗ್ ಅಲ್ಲಿ ಇರ್ತದೆ. ಇದು ಕರ್ನಾಟಕ ಆಗಿದೆ. ಗಾಡಿ ಬೇರೆ ಓಡಿರೋದು ಶೋರೂಮ್ ಇಂದ 21,000 ಕಿಲೋಮೀಟರ್ ಮಾತ್ರ ಓಡಿರೋದು. 21,000 ಕಿಲೋಮೀಟರ್ ಮಾತ್ರ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಇದು VXI ಪೆಟ್ರೋಲ್ ವೇರಿಯಂಟ್. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬಂದು ತಗೊಳ್ಳಿ ಈ ಗಾಡಿ. ಈ ಗಾಡಿ ಪ್ರೈಸ್ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 4,500 ಕೋಟ್ ಮಾಡ್ತಾ ಇದೀವಿ.
ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,25,000 ಈ ಗಾಡಿ ಮಾಡ್ಕೊಡ್ತೀನಿ. 4,25,000 ನಿಮ್ಗೆ. ಇದು ಕರ್ನಾಟಕ ಸರ್? ಕರ್ನಾಟಕ, ವಿತ್ ಕರ್ನಾಟಕ. ಬರೀ 21,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ ಸರ್. ಇದು ಕರ್ನಾಟಕ NOC ಹೋಗೋದಾದ್ರೆ ಸರ್ ಬಂದಿದೆ ನಂಬರ್? NOC ಆಲ್ರೆಡಿ ಬಂದಿದೆ, ನಂಬರ್ಗೂ ಅಪ್ಲೈ ಆಗಿದೆ. ಓಕೆ. ಇನ್ನೊಂದು ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ. ಯೂತ್ ನೋಡ್ತಾರೆ, ಯೂತ್ಗಳು ತುಂಬಾ ಇರ್ತಾರೆ ಬೆಂಗಳೂರಲ್ಲಿ ಸರ್. ಪೋಲೋದಲ್ಲಿ ಬೆಂಗಳೂರಲ್ಲಿ ಪೋಲೋ ಕೇಳೋರು ತುಂಬಾ ಜನ ಸರ್. ಈ ಸತಿ ನಮ್ಮ ಹತ್ರ ಪೋಲೋ ಪ್ರಮೋದ್ ಬಂದ್ಬಿಟ್ಟು 6 ವೆಹಿಕಲ್ಸ್ ಇದಾರೆ. ಒಂದಲ್ಲ ಎರಡಲ್ಲ 6 ವೆಹಿಕಲ್ ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ 2013 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. 46,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. ಗಾಡಿ ನೋಡಬಹುದು ನೀವು, ಎಲ್ಲೂ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,90,000 ಈ ಗಾಡಿ ಮಾಡ್ಕೊಡ್ತೀನಿ. ಇದಕ್ಕೆ ಲೋನ್ ಕೂಡ ಆಗ್ತದೆ. ಎಷ್ಟಾಗ್ಬೋದು ಸರ್ ಲೋನ್? ಲೋನ್ ಒಂದು 2.5 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ. ಅಂಡ್ ಮಿಕ್ಕಿದ್ದು ನಿಮ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಮಿಕ್ಕಿದ್ದು ನಿಮ್ಗೆ ಮಾತಾಡ್ಕೊಳ್ಳಿ, ನಿಮ್ ಸಿವಿಲ್ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು. ಓಕೆ. ಎಸ್ ಸರ್, ಅಲ್ಲಿ ಸ್ವಿಫ್ಟ್ ಡಿಸೈರ್ ತೋರಿಸ್ರಿ. ಮತ್ತೊಂದು ಸ್ವಿಫ್ಟ್ ಹೋಗೋದಾದ್ರೆ ಸರ್ ಪ್ರಮೋದ್, ಇದು ಬಂದ್ಬಿಟ್ಟು 2013 ಮಾಡಲ್ VXI ವೇರಿಯಂಟ್. ಇದು 64,000 ಕಿಲೋಮೀಟರ್ ಮಾತ್ರ ಓಡಿದೆ, ಸೆಕೆಂಡ್ ಓನರ್ ಆಗಿರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 18 ಹತ್ತತ್ರ ಬರ್ತದೆ. ಗಾಡಿ ನೋಡ್ಬೋದು ನೀವು, ಎಲ್ಲೂ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಹೌದು. ಈ ಗಾಡಿದು ಆಕ್ಸಿಂಗ್ ಪ್ರೈಸ್ ಬಂದು 4.25 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಒಂದು 4.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಮತ್ತೆ ಇದಕ್ಕೆ ಲೋನ್ ಕೂಡ ಆಗ್ತದೆ. ಸೊ ಇದು ಕರ್ನಾಟಕ ನಂಬರ್ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಓಕೆ. 4,25,000 ವಿತ್ ಲೋನ್ ಕೂಡ ಆಗುತ್ತೆ. ಅಂಡ್ ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಸಿಗೋ ಆಪ್ಷನ್ ಇದೆಯಾ ಸರ್? 0 ಡೌನ್ ಪೇಮೆಂಟ್ ಆಗಲ್ಲ, ಒಂದು 50,000-60,000 ಡೌನ್ ಪೇಮೆಂಟ್ ಮಾಡಲೇಬೇಕಾಗ್ತದೆ. ಓಕೆ. ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋಗಳು 1, 2, 3 ಗಾಡಿಗಳು ಲೈನ್ ಅಲ್ಲೇ ನಿಂತಿದೆ ಸರ್. ಫಸ್ಟ್ ಗಾಡಿ ಹೋಗೋದು ಕರ್ನಾಟಕ ಪೋಲೋನಲ್ಲಿ ನನ್ನ ಹತ್ರ ಈ ಸತಿ 6 ವೆಹಿಕಲ್ಸ್ ಇದೆ, 6 ಆಪ್ಷನ್ಸ್ ಇದೆ. ಓಕೆ. ಪ್ರೈಸಿಂಗ್ ಅಲ್ಲಿ ಬೇಕು, ಕಮ್ಮಿ ಬಜೆಟ್ ಇಂದ ಹೈ ಬಜೆಟ್ ಗಿಂತನೂ ಇದೆ. ಕಸ್ಟಮರ್ಗೆ ಇದು ಬಂದ್ಬಿಟ್ಟು 2010 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್, ಸಿಂಗಲ್ ಓನರ್ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3.25 ಲಕ್ಷ ರೂಪಾಯಿ ಕೊಡ್ತೀನಿ. ಅದು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್. 3,25,000 ರೂಪಾಯಿಗೆ ಕರ್ನಾಟಕ ನಂಬರ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. AC ಪವರ್ ಶೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗ್ ಬಿಟ್ಟು ಈ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಮತ್ತೊಂದು UP ಪಾಸಿಂಗ್, ಕರ್ನಾಟಕ ನಂಬರ್ ಬಂದಿದೆ ಅನ್ಕೋತೀನಿ. 2010 ಆಯ್ತು. ಇದು 2011 ಮಾಡಲ್. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ 11 ಮಾಡಲ್ ಕಂಫರ್ಟ್ ಲೈನ್. ಇದು ವಿತ್ ಕರ್ನಾಟಕ ನಂಬರ್, K ನಂಬರ್ ಸಮೇತ ಕೊಡ್ತೀನಿ. ಇದು ನಂಬರ್ ಆಗಿದೆ, ಬರೀ ನಂಬರ್ ಬರಬೇಕು. ಇದು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಈ ಗಾಡಿ ಪ್ರೈಸ್ ಬಂದು ಒಂದು 3.25 ಹೇಳ್ತಾ ಇದೀವಿ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸ್ಲೈಟ್ಲಿ ಅಂದ್ರೆ ಎಷ್ಟಾಗ್ಬೋದು ಸರ್? ಸ್ಲೈಡ್ಲಿ ಅಂತ ಹೇಳಿದ್ರೆ ಒಂದು 3.25 ಲಕ್ಷ ರೂಪಾಯಿ ಇದು ಗಾಡಿ ಕೊಡ್ತೀನಿ. ಇನ್ನೊಂದು ಸ್ಲೈಟ್ಲಿ ಅಷ್ಟೇ ಬೆಸ್ಟ್ ಪ್ರೈಸ್. ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಇನ್ನೊಂದು ಹೇಳಿಬಿಡ್ತೀನಿ ನಮ್ಮ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ, ಸರ್ ಬೇರೆ ಶೋರೂಮ್ ಅಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ ಗಾಡಿ ಪ್ರೈಸಸ್ ಕಮ್ಮಿ ಕೊಡ್ತಾರ ಅಂತ ಹೇಳ್ಬಿಟ್ಟು. ಸರ್ ನಮ್ಮ ಹತ್ರ ಬಂದು ಗಾಡಿ ನೋಡ್ಲಿ, ಅಲ್ಲೂ ನೋಡ್ಲಿ. ಏನಂತ ಹೇಳಿದ್ರೆ ಪ್ರೈಸ್ ಡ್ಯೂರೇಷನ್ ಏನಿರ್ತದೆ ಅಂತ ಹೇಳಿದ್ರೆ ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಕ್ವಾಲಿಟಿ ಚೆನ್ನಾಗಿರ್ತದೆ. ಬಂದು ಕಸ್ಟಮರ್ ನೋಡಿದ್ರೆ ಗಾಡಿ ಬಿಡದೇನೆ ತಗೊಳ್ದೇನೆ ಹೋಗೋದಿಲ್ಲ, ಆ ಕಂಡೀಷನ್ ಅಲ್ಲಿ ಇರ್ತದೆ. ಬಟ್ ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ ನೀವು ಡೈರೆಕ್ಟ್ ಆಗಿ ಬಂದ್ರೆ ಅಲ್ವಾ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಏನ್ ಗುರು, ತುಂಬಾ ಪ್ರೈಸಿಂಗ್ ನೆಗೋಷಿಯೇಟ್ ಮಾಡ್ತೀನಿ ಅಂತ ಬೈಕೋಬೇಡಿ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ವೆಹಿಕಲ್ 2016 ಮಾಡಲ್, ಹೈ ಕಂಫರ್ಟ್ ಲೈನ್, ಡೀಸೆಲ್ ವೇರಿಯಂಟ್. ಇದು HR ಪಾಸಿಂಗ್ ಆಗಿರ್ತದೆ, ಹರಿಯಾಣ ಪಾಸಿಂಗ್ ವಿತ್ NOC ಕೊಡ್ತೀನಿ. ಇದು 4,80,000 ವಿತ್ NOC, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಮಾಡಲ್ 2016 ಮಾಡಲ್. ಇದು 2016 ಮಾಡಲ್. ವಿತ್ ಕರ್ನಾಟಕ ಬೇಕಂದ್ರೆ ಎಷ್ಟಾಗ್ಬೋದು? ಕರ್ನಾಟಕ ಬೇಕು ಅಂತ ಹೇಳಿದ್ರೆ 5.25 ಮಾಡ್ಕೊಡ್ತೀನಿ. ವಿತ್ NOC ಬೇಕು ಅಂತ ಹೇಳಿದ್ರೆ 4,80,000 ರೂಪಾಯಿ. 4,80,000 ನಿಮ್ಗೆ NOC ಸಿಗ್ತಿದೆ. ಅಂಡ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್, ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಗಾಡಿ ಮತ್ತೊಂದು ರೆಡ್ ಕಲರ್ ಅಲ್ಲಿ, ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ, ಕರ್ನಾಟಕ ನಂಬರ್ ಬೇಕು ಅನ್ನೋರಿಗೆ ಕರ್ನಾಟಕ ಗಾಡಿ ಇರೋದು ಸರ್. ಪೋಲೋ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಟ್ರೆಂಡ್ ಲೈನ್ ಗಾಡಿನಲ್ಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಬಿಲ್ಸ್ ಎಲ್ಲ ಇದೆ, ಫಿಟ್ಟಿಂಗ್ಸ್ ಇದೆ. ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ನಿಮ್ಗೆ 1,10,000 ಫಿಟ್ಟಿಂಗ್ಸ್ ಇದೆ. ಗಾಡಿ ಡೀಸೆಲ್ ವೇರಿಯಂಟ್, 3rd ಓನರ್ ಆಗಿರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇದೀವಿ ಪ್ರಮೋದ್. ಯಾರಾದ್ರೂ ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಒಂದೇ ಒಂದು ಬೆಲೆ 3,65,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 3,65,000ಗೆ ಗ್ಲಾಸ್ ಹೋಗಿದೆ ಸರ್. ಇದು ಚೇಂಜ್ ಮಾಡ್ಕೊಡ್ತೀರಾ? ಇಲ್ಲ ಪ್ರಮೋದ್, ಅದ್ ಬಂದ್ಬಿಟ್ಟು ಕಸ್ಟಮರ್ ಚೇಂಜ್ ಮಾಡ್ಕೋಬೇಕು. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಇದು ಕಸ್ಟಮರ್ ನೆಸೆಸರಿ ಅಂತಾನೆ ಹೇಳ್ಬಿಟ್ಟು 3,65,000 ಫೈನಲ್ ಪ್ರೈಸ್ ಡಿಮ್ಯಾಂಡಿಂಗ್ ಇದೆ. ಎಸ್. ಓಕೆ ಸರ್, ನೆಕ್ಸ್ಟ್ ಹೋಗೋದಾದ್ರೆ ಸರ್ ಫೋರ್ಡ್ ಸರ್ ಎಕೋ ಸ್ಪೋರ್ಟ್ಸ್
ಪ್ರಮೋದ್ ಇದು ಬಂದ್ಬಿಟ್ಟು 2016 ಮಾಡಲ್ 2015 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ ವೇರಿಯಂಟ್ ಆಗಿರ್ತದೆ ಡೀಸೆಲ್. ಓಕೆ, ಇದು ಬಂದ್ಬಿಟ್ಟು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಇದು ಟೈಟಾನಿಯಂ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ. ಇದು ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ 18, ಹೈವೇ 20 ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಆಫರ್ 5,60,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 5,60,000ಕ್ಕೆ ಡೀಸೆಲ್ ವೇರಿಯಂಟ್ ನಿಮಗೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು ಎಕೋ ಸ್ಪೋರ್ಟ್ಸ್. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಬ್ರೆಜಾ. ಸರ್ ಬ್ರಿಜಾ 2016 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ. ಇದು ಹರಿಯಾಣ ಪಾಸಿಂಗ್ ಇದೆ. ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, VDI ಆಪ್ಷನಲ್, ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ರಿಜಾ ಅಂತ ಹೇಳಿದ್ರೆ. ಸರ್ ಇದು ಬಂದ್ಬಿಟ್ಟು ವಿತ್ NOC ಕೊಡ್ತೀನಿ. ಇದು ವಿತ್ NOC ಬರೀ ಶಿಫ್ಟ್ ಪ್ರೈಸ್ ಅಲ್ಲಿ ವಿತ್ NOC ಕೊಡ್ತೀನಿ. 5,85,000 ಹೇಳ್ತಾ ಇದೀನಿ. ಸ್ಲೈಡ್ಲಿ ನೆಗೋಷಿಯಬಲ್ ಆಗ್ತದೆ. ಇದ್ರದ್ದು NOC ಆಲ್ರೆಡಿ ಇಶ್ಯೂ ಆಗಿದೆ. ಯಾರಾದ್ರೂ ನಂಬರ್ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೋಬಹುದು. ಇಲ್ಲ ವಿತ್ ನಂಬರ್ ಬೇಕು ಅಂತ ಹೇಳಿದ್ರೆ 6,85,000ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ವಿತ್ ಕರ್ನಾಟಕ ನಂಬರ್ ಇದ್ರೆ ಮಾತ್ರ ಲೋನ್ ಆಗೋದು. NOCಗೆ ಲೋನ್ ಆಗೋದಿಲ್ಲ. ವಿತ್ ಕರ್ನಾಟಕ ನಂಬರ್ ತಗೊಳ್ಳೋರಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ಗಾಡಿ ಡಸ್ಟರ್ ಹೋಗೋದಾದ್ರೆ ಡಸ್ಟರ್ ಒಂದಿರೋದು. ಸರ್ ಡಸ್ಟರ್ ಎಷ್ಟು ನೋಡಕ್ ಸಿಗುತ್ತೆ ಸರ್ ಇಲ್ಲಿ? ಡಸ್ಟರ್ ಸದ್ಯಕ್ಕೆ ಒಂದೇ ಇದೆ ಪ್ರಮೋದ್. ಯಾಕಂತ ಹೇಳಿದ್ರೆ ಇತ್ತು ಗಾಡಿಗಳು ಸೇಲ್ ಆಗಿದೆ. ಇದು ಒಂದು ಉಳ್ಕೊಂಡಿದೆ. 2015 ಮಾಡಲ್ RXZ 110 PS. ಇದು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ನೀವು ನೋಡಿರ್ತೀರ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಡಸ್ಟರ್. ಯಾಕೆ ಅಂತ ಹೇಳಿದ್ರೆ ಇದ್ರ ಬಾಡಿ ಬಿಲ್ಟ್ ಆಗ್ಲಿ, ಕ್ವಾಲಿಟಿ ಆಗ್ಲಿ ತುಂಬಾನೇ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಬಹಳ ಜನ ಲೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ವಿ. ಇದು ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಇದ್ರದ್ದು ತೋರಿಸಿ. ಗಾಡಿ ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 5.5 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಈ ಗಾಡಿಗೆ. ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಓಕೆ, 5,50,000 ಲೋನ್ ಕೂಡ ಅವೈಲೇಬಲ್ ಇದೆ. 110 PS ಡೀಸೆಲ್ ಆಗಿರುತ್ತೆ ನಿಮ್ಗೆ. ಸರ್ ಈ ಕಡೆ ಬರೋದಾದ್ರೆ 7 ಸೀಟರ್ಗಳು ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ಸರ್. ಒಂದೇ ಲೈನ್ ಅಲ್ಲಿ 7 ಸೀಟರ್ ತೋರಿಸ್ತಿದ್ದೀರಾ? ಹೌದು ಪ್ರಮೋದ್. ಈ ಸತಿ ಏನಂತ ಹೇಳಿದ್ರೆ 50% ಶೋರೂಮ್ ಇಂದ ಡಿಸ್ಕೌಂಟ್ ತಗೊಬಂದಿದ್ದೀವಿ. 50% ಶೋರೂಮ್ ಪ್ರೈಸ್ ಇಂದ 50% ಕಮ್ಮಿನಲ್ಲಿ ತಗೊಂಡ್ಬಂದಿದ್ದೀವಿ. ಯಾವ್ದು ಅಂತ ಕೇಳೋಣ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. MG ಹೆಕ್ಟರ್ ವಿತ್ ಸನ್ರೂಫ್, ಪ್ಯಾನೋರಮಿಕ್ ಸನ್ರೂಫ್ ಎಲ್ಲ ಬರ್ತದೆ ನಿಮ್ಗೆ. ಡೀಸೆಲ್ ವೇರಿಯಂಟ್ 5 ಸೀಟರ್ ಆಗಿರ್ತದೆ. ಇದು ಶಾರ್ಪ್ ಫುಲ್ಲಿ ಟಾಪ್ ಅಂಡ್ ಗಾಡಿ ನೋಡ್ಬೋದು ನೀವು. ವೆಲ್ ಮೇಂಟೈನ್ ಆಗಿದೆ. ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ ಡ್ರಿವನ್ ಆಗಿರೋದು ಸರ್ ಇದು ಬಂದ್ಬಿಟ್ಟು 1,28,000 ಕಿಲೋಮೀಟರ್ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 50% ಆಫ್ ಅಂತ ಹೇಳ್ತಿದ್ರ ಸರ್. ಒಂದು ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ಇದು 15.25 ಲಕ್ಷ ಕೋಟಿಂಗ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 14.25 ಲಕ್ಷ ರೂಪಾಯಿಗೆ ಈ ಗಾಡಿ MG ಹೆಕ್ಟರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರೋ ಗಾಡಿ ಕೊಡ್ತೀನಿ ನಿಮ್ಗೆ. ಲೋನ್ ಹೋಗೋದಾರೆ ಸರ್? ಲೋನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು 13 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ. ಹಾಗೆ ಸರ್ ಇನ್ನೊಂದು ಸರ್ ಆನೆ ಅಂತ ಹೇಳ್ಬೋದು. ಇವಾಗ ಮಾರ್ಕೆಟ್ ಅಲ್ಲಿ ಆನೆ ಅಂತ ಕರೀತಿದ್ದಾರೆ. ಹೌದು, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳಿದ್ರೆ ಟೊಯೋಟಾ ಫಾರ್ಚುನರ್. ಬಹಳ ಜನ ಕೇಳ್ತಾರೆ, ಪೊಲಿಟಿಷಿಯನ್ಸ್ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಎಲೆಕ್ಷನ್ ಪ್ರೈಸಿಂಗ್ ಕಮ್ಮಿ ಕೊಡ್ಬೇಕಷ್ಟೇ. ಹೌದು. ಇದು ಬಂದ್ಬಿಟ್ಟು 2014 ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. ಟಾಪ್ ಎಂಡ್ ವೇರಿಯಂಟ್. ಇದು ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್ ಇದೆ. ವಿತ್ NOC ಕೊಡ್ತೀನಿ. ಇದು 12,80,000ಗೆ ಇದು ಕೊಡ್ತೀನಿ ಪ್ರಮೋದ್. 12,80,000 ರೂಪಾಯಿಗೆ ಸಿಂಗಲ್ ಓನರ್ ಆಟೋಮೆಟಿಕ್. ಇದು ಕರ್ನಾಟಕ ನಂಬರ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ನೀವು 16 to 17 lakhs ಕೊಡಬೇಕು. ಇದ್ರದ್ದು ಎಕ್ಸ್ಪೆನ್ಸ್ ಹೇಳ್ಬಿಡ್ತೀನಿ. HR ನಲ್ಲಿ NOC ತಗೊಂಡ್ರೆ ನಿಮ್ಗೆ ಒಂದು 2 ರಿಂದ 2.5 ಲಕ್ಷ ರೂಪಾಯಿ NOC ಟ್ಯಾಕ್ಸಿಗೆ ಆಗ್ತದೆ. ಯಾರು ತಗೊಂಡು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬಹುದು ಸರ್. ಸರ್ ಒಂದ್ ಕ್ವಶನ್, ಇವಾಗ NOC ತಗೊಂಡು ಓಡಿಸ್ತಾರಲ್ವಾ 12,80,000ಕ್ಕೆ ಕರ್ನಾಟಕದಲ್ಲಿ ಓಡಿಸಬಹುದಾ ಸರ್? ಸರ್ 6 months ಗಂಟ ಓಡಿಸಬಹುದು. ಆಫ್ಟರ್ 6 months ನೀವು ಕಟ್ಟಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂದ್ರೆ ಪೆನಾಲ್ಟಿ ಬೀಳುತ್ತೆ. ಎವ್ರಿ ಮಂತ್ 500 rupees ಪೆನಾಲ್ಟಿ ಬೀಳ್ತದೆ. ಎವ್ರಿ ಮಂತ್. ಓಕೆ. ಸೊ 6 months ಆಗಿರುತ್ತೆ ನಿಮ್ಗೆ ಟೈಮ್. ಅದರಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೋಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ ತಿಳ್ಕೊಳ್ಳಿ. ಸರ್ ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ವೆಹಿಕಲ್ ಇನೋವಾ ಕ್ರಿಸ್ಟಾ ಅಂತ ಹೇಳಿದ್ರೆ ಯಾರಿಗೂ ಹೇಳೋದೇ ಬೇಕಾಗಿಲ್ಲ ಪ್ರಮೋದ್. ಯಾಕೆ ಅಂತ ಹೇಳಿದ್ರೆ ಗಾಡಿ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್. ಇನ್ನು ಅದ್ರಲ್ಲೂ ಇನೋವಾದಲ್ಲಿ ಕ್ರಿಸ್ಟಾ ಅಂತ ಹೇಳಿದ್ರೆ ತುಂಬಾ ಜನ ಲೈಕ್ ಮಾಡ್ತಾರೆ. ಅಂತವ್ರಿಗೆ ಈ ಸತಿ ಸಿಂಗಲ್ ಓನರ್
ಬರೀ 64,000 ಕಿಲೋಮೀಟರ್ ಮಾತ್ರ ಓಡಿರೋ ಗಾಡಿ ತಗೊಬಂದಿದ್ದೀನಿ. ಜಿ ವರ್ಷನ್ 64,000 ಮಾತ್ರ ಅಂತ ಯಾಕೆ ಶೋರೂಮ್ ಹೇಳಿರೋದು? ಸರ್ವಿಸ್, ಇದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಇದು service, okay. ಗಾಡಿ ಸಿಂಗಲ್ ಓನರ್ ಆಗಿರ್ತದೆ. ಜಿ ವರ್ಷನ್ ಇದ್ರದ್ದು ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ 17-17.5 ಅಂತಾರೆ. ನಮ್ದ್ರಲ್ಲಿ 16 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಬರೀ 15,75,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀವಿ. 15,75,000 ಮತ್ತೆ ಲೋನ್ ಕೂಡ ಆಗ್ತದೆ ಈ ಗಾಡಿಗೆ. ಆಪ್ಷನ್ ಲೋನ್ ಕೂಡ ಆಪ್ಷನ್ ಇದೆ. ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು 13 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಸೂಪರ್. ಓಕೆ, ಅದು ಸಿಂಗಲ್ ಓನರ್ ಬರೀ 64,000 ಓಡಿರೋ ಗಾಡಿ ಆಗಿರುತ್ತೆ. ಅದು ಬೇಡ ಅಂದ್ರೆ 7 ಸೀಟರ್ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಮತ್ತೊಂದಿರೋದು ಸರ್ ಮಹೀಂದ್ರ. ಇನ್ನೊಂದು ಏನಂತ ಹೇಳಿದ್ರೆ ಪ್ರಮೋದ್, ಬಹಳ ಜನ ಕಮ್ಮಿ ದುಡ್ಡಲ್ಲಿ ಸರ್ ನಮ್ಗೆ 7 ಸೀಟರ್ ಬೇಕು, ಮನೇಲಿ ನಮ್ಮ ಹತ್ರ ಜಾಸ್ತಿ ಜನ ಇದಾರೆ, ನಮ್ ಬಜೆಟ್ ಇರೋ ಶಿಫ್ಟ್ ಬಜೆಟ್ ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀನಿ. 8 ಸೀಟರ್ ಝೆಲೋ ಅಂತ ಹೇಳಿದ್ರೆ ಮಹೇಂದ್ರದಲ್ಲಿ ಡಿಮ್ಯಾಂಡಬಲ್ ವೆಹಿಕಲ್. ಒಂದ್ ಕಾಲದಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು ಗಾಡಿಗೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 2012 ಆಗಿರ್ತದೆ. HR ಪಾಸಿಂಗ್ ಇದೆ, NOC ಬಂದಿದೆ ವಿತ್ ಕರ್ನಾಟಕ ನಂಬರ್. 4,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದೇ ಒಂದು ಬೆಲೆ, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ 3,95,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಈ ಗಾಡಿ 3,95,000 ರೂಪಾಯಿಗೆ 7 ಸೀಟರ್ ಗಾಡಿ ಕೊಡ್ತೀನಿ. ಓಕೆ, ಎಸ್ ಸರ್. ವೈಟ್ ಕಲರ್ ಪೋಲೋ ಹೋಗೋದಾದ್ರೆ ಸರ್, ವೈಟ್ ಕಲರ್ ಪೋಲೋ ಅಂತಾರೆ. ಅಲ್ಲಿ ಎಲ್ಲ ನಿಮ್ಗೆ ಗಾಡಿ ತೋರಿಸಿದೆ. ಪೋಲೋ ನನ್ನ ಹತ್ರ ಆಲ್ಮೋಸ್ಟ್ 7 ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಯೂತ್ ಹುಡುಗರು ಇರ್ತಾರೆ, ಅವ್ರ ಹತ್ರ ಬಂಡವಾಳ ಇರಲ್ಲ, 4-5 ಜನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಗಾಡಿ ತಗೋಬೇಕು ಅಂತ ಇಷ್ಟಪಡ್ತಾರೆ. ಅಂತವ್ರಿಗೆ ಒಂದು ಆಪ್ಷನ್ ತಗೊಬಂದಿದ್ದೀನಿ. ಇದು ಬಂದ್ಬಿಟ್ಟು 2012 ಮಾಡಲ್ ಹರಿಯಾಣ ಪಾಸಿಂಗ್ ಆಗಿರ್ತದೆ. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ, ಇದು ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್ ಅಲ್ಲಿ NOC ಸಮೇತ 2.5 ಲಕ್ಷ ರೂಪಾಯಿಗೆ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ 2.5 ಲಕ್ಷ ಬೇರೆ ವಿತ್ NOC. 2,50,000 ವಿತ್ NOC. ಚಾಲೆಂಜಿಂಗ್ ಪ್ರೈಸ್, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. ವೋಲ್ಸ್ ವ್ಯಾಗನ್ ಪೋಲೋ ಸಿಂಗಲ್ ಓನರ್ ವಿತ್ NOC. ಕರ್ನಾಟಕ ನಂಬರ್ ಮಾಡ್ಕೋಬೇಕು. ಎಷ್ಟಾಗ್ಬೋದು ಸರ್ ಕರ್ನಾಟಕ ನಂಬರ್ಗೆ ನಿಮ್ಗೆ ಒಂದು 60,000 ರಿಂದ 70,000 ರೂಪಾಯಿ ಆಗ್ತದೆ. ಟೋಟಲ್ 3 ಲಕ್ಷಕ್ಕೆ ಕರ್ನಾಟಕ 3.25 ಲಕ್ಷ ರೂಪಾಯಿಗೆ ನಿಮ್ಗೆ ಕರ್ನಾಟಕ ನಂಬರ್ ಸಮೇತ ಸಿಗ್ಬಿಡ್ತದೆ. ಇದು 3.25 ಲಕ್ಷಕ್ಕೆ 3.25 ಲಕ್ಷ. ಸರ್ ಫಸ್ಟ್ ಸ್ಟಾರ್ಟಿಂಗ್ 4 ಜನ ಸ್ನೇಹಿತರು ತಗೋಬೇಕಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡೋಣ. ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಪ್ರೈಸ್. ಮುಂದೆ ಬಂದ್ರೆ ಏನಾದ್ರು ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಕಸ್ಟಮರ್ ಎಮರ್ಜೆನ್ಸಿಗೋಸ್ಕರ ಇಟ್ಟಿದ್ದಾರೆ, ಮೆಡಿಕಲ್ ಹೆಲ್ತ್ ಇಶ್ಯೂಗೋಸ್ಕರ ಅಂತ ಹೇಳ್ಬಿಟ್ಟು ಈ ಗಾಡಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಪ್ರೈಸ್ ಕೊಡ್ತಾ ಇರೋದು. ಮಾರ್ಕೆಟ್ ಅಲ್ಲಿ ಯಾವನು 3 ಲಕ್ಷದಿಂದ ಕಮ್ಮಿ ವಿತ್ NOC ಕೊಡಲ್ಲ. ಬರೀ 2.5 ಲಕ್ಷ ರೂಪಾಯಿಗೆ ವಿತ್ NOC. 2012 ಮಾಡಲ್ ಸಿಂಗಲ್ ಓನರ್. ಅದು ಬಂದು ಗಾಡಿ ಮುಂದೆ ಚೆಕ್ ಮಾಡ್ಲಿ, ಯಾವುದೇ ತರ ಫಾಲ್ಟ್ ಆಗ್ಲಿ, ಡಿಫಾಲ್ಟ್ ಆಗ್ಲಿ, ಆಕ್ಸಿಡೆಂಟ್ ಹಿಸ್ಟ್ರಿ ಆಗ್ಲಿ ಯಾವುದೇ ತರದಿಲ್ಲ. ಕಿತ್ತೋಗಿರೋ ಗಾಡಿ ಇಲ್ಲ. ಬಂದು ಗಾಡಿ ಮುಂದೆ ನೋಡ್ಕೊಂಡು ತಗೊಂಡೋಗ್ಲಿ. ಖಂಡಿತ ನೋಡಿ. ಯಾರು ಯೂತ್ ಕಾಲೇಜ್ ಹುಡುಗರು ನೋಡೋರಿಗೆ ಅಥವಾ ಯಾರು ವರ್ಕ್ ಮಾಡ್ತಿರ್ತಾರೆ, ಅವರು ರೂಮ್ ಮಾಡಿರ್ತಾರೆ, ಅವ್ರಿಗೆ ಬೇಕು ಅನ್ನೋರಿಗೆ ಯೂತ್ ಗಾಡಿ ಇದೆ ಅಂತ ಹೇಳ್ಬೋದು. ವೋಲ್ಕ್ಸ್ವ್ಯಾಗನ್ ಪೋಲೋ, ಅದು ಫೀಲೇ ಬೇರೆ ಗಾಡಿ ಓಡಿಸೋರಿಗೆ. ಸರ್ ನೆಕ್ಸ್ಟ್ ಗಾಡಿ ಸರ್, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಪ್ರಮೋದ್, ಇದು ಬಂದ್ಬಿಟ್ಟು ಮಾರುತಿ ಇರ್ಟಿಗಾ ZDI ಪ್ಲಸ್ ಸಿಂಗಲ್ ಓನರ್ 2012 ಮಾಡಲ್ ಗಾಡಿ. ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಡೆಲ್ಲಿ ಪಾಸಿಂಗ್ ಅಲ್ಲಿ ಇದೆ. ಈ ಗಾಡಿಗೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಗಾಡಿಗೆ ನಿಮ್ಗೆ NOC ಬರಲ್ಲ. ಓಕೆ, ಕಸ್ಟಮರ್ ತಗೊಳ್ಳೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ನಂಬರ್ಗೆ ಟ್ಯಾಕ್ಸ್ ಕಟ್ಕೊಂಡು ನೀವು ಗಾಡಿ ಓಡಿಸ್ಕೋಬಹುದು. NOC ಆಗಲ್ಲ, ನಂಬರ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ 2012 ಮಾಡಲ್ದು NOC ಇಶ್ಯೂ ಆಗ್ತಾ ಇಲ್ಲ. ಶಿಫ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಮಾರುತಿ ಇರ್ಟಿಗಾ ಕೊಡ್ತೀನಿ. 2012 ಮಾಡಲ್ ZDI ಪ್ಲಸ್ 7 ಸೀಟರ್. ಎಷ್ಟಕ್ಕೆ ಬರೀ 4,85,000 ರೂಪಾಯಿಗೆ ZDI ಪ್ಲಸ್ ಸಿಂಗಲ್ ಓನರ್ ಗಾಡಿ. ನೀವು ನೋಡಬಹುದು ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಾ ಅದೇ ಮುಂದೆ ಬಂದು ನೋಡಿದ್ರು ಅದೇ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ. 4,85,000 ರೂಪಾಯಿಗೆ. ಇದು ಕರ್ನಾಟಕ ನಂಬರ್ ನಲ್ಲಿ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಇದ್ರ ಕಾಸ್ಟಿಂಗ್ ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಹೇಳ್ತಾರೆ 6.80 ಹೇಳ್ತಾರೆ. ಬಟ್ ದಿಲ್ಲಿ ಪಾಸಿಂಗ್ ಇರೋದ್ರಿಂದ ನಿಮ್ಗೆ 4,80,000 ರೂಪಾಯಿಗೆ. ಇವಾಗ ಟ್ಯಾಕ್ಸ್ ಅಂತ ಹೇಳಿದ್ರಲ್ಲ ಸರ್, ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ? 55,000 ಟ್ಯಾಕ್ಸ್ ಬರ್ತದೆ ಪ್ರಮೋದ್. ಈ ಗಾಡಿಗೆ ಟ್ಯಾಕ್ಸ್ ಕಟ್ಕೊಂಡು ನೀವು ಗಾಡಿ ಆರಾಮಾಗಿ ಕರ್ನಾಟಕದಲ್ಲಿ ಓಡಿಸ್ಕೋಬಹುದು. ಆಫ್ಟರ್ 2 ಇಯರ್ಸ್ ನಿಮ್ಗೆ FC ಬರ್ತದೆ. FC-ಗೋಸ್ಕರ ಅಂತ ಹೇಳ್ಬಿಟ್ಟು ಏನಾದ್ರೂ NOC-ಗಳು ಓಪನ್ ಆಯ್ತು ಅಂತ ಹೇಳಿದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಕರ್ನಾಟಕಗೆ. ಅದು ಆಗೋ ಚಾನ್ಸಸ್ ಇದೆ. ಬಟ್ ಕಸ್ಟಮರ್ ಇವಾಗ ಸದ್ಯಕ್ಕೆ ಇರೋ ಪ್ರೆಸೆಂಟ್ ನಲ್ಲಿ ನಾವು ನಿಮ್ಗೆ ಹೇಳ್ತಾ ಇರೋದು ಏನಿದ್ರು ಓಪನ್ ಆಗೇ ಇರ್ಬೇಕಲ್ವಾ? ಹೌದು, ಯಾವ್ದಿದ್ರು ಟ್ರಾನ್ಸ್ಪರೆಂಟ್ ಇರ್ಬೇಕಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೇಳ್ಬಿಡ್ತಾ ಇದೀನಿ ನಿಮ್ಗೆ. ಖಂಡಿತ ಸರ್. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ನೆಕ್ಸ್ಟ್ ನೀವು ನೋಡ್ಬೋದು ಯೂತ್ ಗೋಸ್ಕರ ಅಂತ ಹೇಳ್ಬಿಟ್ಟು ಹೊಂಡೈ ವರ್ನಾ, ಅದು ಬ್ಲಾಕ್ ಬ್ಯೂಟಿ. ಓಕೆ,
ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 2011 11 ಮಾಡಲ್ SX ಟಾಪ್ ಎಂಡ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ನಿಮ್ಗೆ ಸಿಟಿಯಲ್ಲಿ ಮೈಲೇಜ್ 16, ಹೈವೇ 18 ಹತ್ತತ್ರ ಬರ್ತದೆ. ಇದರಲ್ಲಿ ನಿಮ್ಗೆ ನೋಡ್ಬೋದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಫಿಟೆಡ್ ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 4 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ. ಈಗ 4 ಲಕ್ಷಕ್ಕೆ ಲೋನ್ ಕೂಡ ಅವೈಲೇಬಲ್ ಇದೆ. ಲೋನ್ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಮತ್ತೊಂದು ಪೆಟ್ರೋಲ್ ಬೇಡ, ಡೀಸೆಲ್ ಗಾಡಿ ಇದೆ. 2012 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ ವಿತ್ 84,000 ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಡೀಸೆಲ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20 ಬರ್ತದೆ ಗಾಡಿ ಮೈಲೇಜ್. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ 4.5 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀವಿ. ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಸಿಯಾಸ್ ಡೀಸೆಲ್ VDI ಆಪ್ಷನಲ್. ಇದೂನು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 19, ಹೈವೇ 22 ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬಹಳ ಜನ ಮೈಲೇಜ್ ಕೇಳ್ತಾರೆ, ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅಂತಾರೆ. ಅಂತವ್ರಿಗೆ ಈ ಗಾಡಿ ಪ್ರೀಮಿಯಂ ಗಾಡಿ. ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಈ ಗಾಡಿ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 5.5, 5.80, 6 ಲಕ್ಷ ಹೇಳ್ತಾರೆ. ಬಟ್ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬೇರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು 4,85,000 ರೂಪಾಯಿಗೆ ನಿಮ್ಗೆ ಒಂದು ಸಿಯಾಜ್ ಪ್ರೀಮಿಯಂ ಗಾಡಿ ಕೊಡ್ತೀನಿ. ಅದು 22 ಮೈಲೇಜ್ ಬರೋ ಗಾಡಿ. ಓಕೆ ಸರ್, ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ಅಲ್ಲೊಂದು ಹೋಂಡಾ ಸಿಟಿನಾ? ಹೋಂಡಾ ಸಿವಿಕ್ ಪ್ರಮೋದ್ 2010 ಮಾಡಲ್ ಯೂತ್ ಗೋಸ್ಕರ ಅಂತ ಹೇಳ್ಬಿಟ್ಟು ಬಹಳ ಜನ ಮಾಡಿಫೈ ಮಾಡ್ಬೇಕು ಅಂತಾರೆ. ಅಂತವ್ರಿಗೆ ಹೋಂಡಾ ಸಿವಿಕ್ ತಗೊಬಂದಿದೆ. 2010 ಮಾಡಲ್ ಸೆಕೆಂಡ್ ಓನರ್. ಇದು ఢిల్లీ ಪಾಸಿಂಗ್ ಆಗಿರ್ತದೆ. ಇದ್ರದ್ದು NOC ಬಂದಿದೆ. ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 2006 ಪ್ರೈಸ್ ಅಲ್ಲಿ ನಿಮ್ಗೆ 2010 ಗಾಡಿ ಕೊಡ್ತೀನಿ. ಎಷ್ಟಕ್ಕೆ ಅಂತ ಕೇಳ್ತೀರಾ ನೀವು? 2006 ಮಾಡಲ್ ಹೋಂಡಾ ಸಿವಿಕ್ ತಗೋಬೇಕು ಅಂತ ಹೇಳಿದ್ರು ಒಂದು 3.25, 3.5 ಕೊಡ್ಬೇಕು. 2010 ಮಾಡಲ್ದು ನಿಮ್ಗೆ ಹೋಂಡಾ ಸಿವಿಕ್ ಬೇರೆ 3.25 ಲಕ್ಷ ರೂಪಾಯಿ ಕೊಡ್ತೀನಿ. ಅದು ಸೆಕೆಂಡ್ ಓನರ್ ವಿತ್ ಕರ್ನಾಟಕ ನಂಬರ್. ಸೂಪರ್. ಇನ್ನೊಂದು ಸರ್ 7 ಸೀಟರ್ ನೋಡ್ಬೇಕಂತಂದ್ರೆ ಇನ್ನೊಂದು ಗಾಡಿ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಷ್ಟು ಗಾಡಿ ಇದೆ ಸರ್? 7 ಸೀಟರ್ ಆಲ್ಮೋಸ್ಟ್ ನಿಮ್ಗೆ ನನ್ನ ಹತ್ರ ಒಂದು 5 ಗಾಡಿ ಮೇಲೆ ಸಿಗ್ತದೆ ಪ್ರಮೋದ್. ಎಸ್, ಹೇಳಿ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು 2015 ಮಾಡಲ್ ಮಹೇಂದ್ರ ರೆಕ್ಸ್ಟಾನ್ ಆಟೋಮೆಟಿಕ್ ವೇರಿಯಂಟ್ ವಿತ್ ಸನ್ರೂಫ್ RX-Z7 ಅಂತ ಹೇಳ್ತಾರೆ. RX-7 ಅಂತಾರೆ ಹೇಳ್ತಾರೆ. ಇದು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 13 ಬರ್ತದೆ, ಹೈವೇ 15+ ಬರ್ತದೆ. ಗಾಡಿನಲ್ಲಿ ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಮಾಡಿಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿರೋರಿಗೆ ಈ ಗಾಡಿ ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. 7.5 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 7 lakhs rupees ಮಾಡ್ಕೊಡ್ತೀನಿ ಈ ಗಾಡಿ. 7 ಲಕ್ಷಕ್ಕೆ ಅದು 0 ಡೌನ್ ಪೇಮೆಂಟ್ ಅಲ್ಲಿ ಸಿಗೋ ಆಪ್ಷನ್ ಇದೆ ಅಂತ ಹೇಳ್ಬೋದು ಈ ಗಾಡಿಗೆ. ಹಾಗೆ 2011 ಮಾಡಲ್ ಹೋಂಡಾ ಜಾಜ್ ಇದೆ. VMT ಇದು ಬಂದ್ಬಿಟ್ಟು ಇದು ఢిల్లీ ನಂಬರ್ ಅಲ್ಲಿ ಇದೆ. ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. NOC ಎಲ್ಲ ಬಂದಿದೆ. ಈ ಗಾಡಿ ಬಂದ್ಬಿಟ್ಟು 3.25 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3 lakhs rupees ಮಾಡ್ಕೊಡ್ತೀನಿ ಈ ಗಾಡಿ. ಓಕೆ ಸರ್, ನೆಕ್ಸ್ಟ್ ಇಟಿಯೋಸ್ ಸರ್. ಇದು ಪ್ರಮೋದ್ ಇದು ಹೇಳ್ಬೇಕಂತ ಹೇಳಿದ್ರೆ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್. ಇಟಿಯೋಸ್ ಅಂತ ಹೇಳಿದ್ರೆ ಯಾವ್ದಕ್ಕೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಮೈಲೇಜ್ ಗೋಸ್ಕರ ತುಂಬಾನೇ ಜನಗಳು ಕೇಳ್ತಾ ಇರ್ತಾರೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 5 ಲಕ್ಷ ಕಿಲೋಮೀಟರ್ ಗಂಟ ಗಾಡಿ ಓಡ್ತದೆ. ಡೀಸೆಲ್ ವೇರಿಯಂಟ್. ಅದರಲ್ಲೂ ಇಟಿಯೋಸ್ ಲೀವಾ 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. 75,000 ರಿಕಾರ್ಡೆಡ್ ಮೈಲೇಜ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,25,000 ಕೇಳ್ತಾ ಇದಾರೆ. ಈ ಸತಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು 3,95,000 ಈ ಗಾಡಿ ಮಾಡ್ಕೊಡ್ತೀನಿ. ಸೂಪರ್. ನೆಕ್ಸ್ಟ್ ಸರ್, ಇದು ಯೂತ್ ಗೆ ಅಂತ ಹೇಳ್ಬೋದಲ್ಲ? ಇದು ಯೂತ್ ಗೋಸ್ಕರ ಅಂತ ಹೇಳ್ಬಿಟ್ಟು ರ್ಯಾಲಿಗಳಿಗೆ ಮಾಡಿಫೈ ಮಾಡೋದಕ್ಕೆ. ಇವತ್ತು ನಿಮ್ಗೆ ಮಂಗಳೂರು ಸೈಡ್, ಉಡುಪಿ ಸೈಡ್ ಎಲ್ಲ ಇದೇ ಗಾಡಿಗಳು ಓಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ರ್ಯಾಲಿ ಗಾಡಿ ಅಂತಾನೆ ಫೇಮಸ್. ಇದು ಮಾರುತಿ ಸ್ಟೀಮ್ 2006 ಮಾಡಲ್. ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಇರ್ತದೆ. ಜನಗಳ ಹತ್ರ ದುಡ್ಡಿರಲ್ಲ, ಆದ್ರೂ ಪ್ರೀಮಿಯಂ ಲುಕ್ ಅಲ್ಲಿ ಗಾಡಿ ಬೇಕು ಅಂತಾರೆ. ಅಂತವ್ರಿಗಂತ ಹೇಳ್ಬಿಟ್ಟು ತಗೊಬಂದಿದ್ವಿ ಮಾರುತಿ ಎಸ್ಟೀಮ್ ವಿತ್ FC ಇನ್ಶೂರೆನ್ಸ್ ಸಮೇತ 2006 ಮಾಡಲ್. ಈ ಗಾಡಿ ಬಂದ್ಬಿಟ್ಟು 1,45,000 ರೂಪಾಯಿ ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಫೈನಲ್ ಟು ಫೈನಲ್ 1,30,000 ಮಾಡ್ಕೊಡ್ತೀನಿ. ಡೆಡ್ಲೈನ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಡೆಡ್ಲೈನ್ ಪ್ರೈಸ್ 1,20,000 ಫೈನಲ್ ಟು ಫೈನಲ್. ಸರ್ ಇನ್ನೊಂದು ಪ್ರೈಸ್ ಸರ್, ಒಂದೇ ಲಾಸ್ಟ್ ಒಂದು ಅಷ್ಟೇ. ಅದ್ರಲ್ಲಿ ಏನು ನೆಗೋಷಿಯೇಟ್ ಆಗಲ್ಲ. 1 ಲಕ್ಷಕ್ಕೆ ಆಗ್ಬೋದಾ? ಆಗಲ್ಲ. ಆಗಲ್ವಾ? ಆಗಲ್ಲ. 1.10 ಆಗಲ್ಲ. 1.20 ಅದ್ರಲ್ಲಿ 1 ರೂಪಾಯಿ ಜಾಸ್ತಿ ಆಗಲ್ಲ. 1.10 ನಿಮ್ಗೋಸ್ಕರ ಟ್ರಾನ್ಸ್ಫರ್ ಫ್ರೀ. ಅದ್ರಲ್ಲಿ 1,10,000ಕ್ಕೆ ಟ್ರಾನ್ಸ್ಫರ್ ಫ್ರೀ. ಸರ್ ಹೇಳಿ ಇನ್ನೊಂದು ಪ್ರೈಸ್.
1,20,000ಗೆ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಗಾಡಿ ಸರ್ i20 ಇದೆ, 2011 ಮಾಡೆಲ್, ಸಿಂಗಲ್ ಓನರ್, ಬೇರೆ 64,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು 3,65,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3,45,000 ಈ ಗಾಡಿ ಮಾಡ್ಕೊಡ್ತೀನಿ. ಓಕೆ, 3,45,000ಕ್ಕೆ i20 ಸಿಗ್ತಿರೋದು ಸರ್. ನೆಕ್ಸ್ಟ್ ಇದು ನಿಮ್ಗೆ ನೋಡ್ಸಿದೆ, ಇದು ಆಗಲ್ಲ, ಬಜೆಟ್ ಕಮ್ಮಿ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋರಿಗೆ 2010 ಮಾಡಲ್ ಆಸ್ಟ್ರಾ ವೇರಿಯಂಟ್ ಕೊಡ್ತೀನಿ, ವಿತ್ NOC ಕೊಡ್ತೀನಿ. ಫುಲ್ಲಿ ಟಾಪ್ ಎಂಡ್ ಗಾಡಿ ಫುಲ್ಲಿ ಟಾಪ್ ಎಂಡ್ ಸಿಂಗಲ್ ಓನರ್ ವಿತ್ NOC ಕೊಡ್ತೀನಿ. ಇದು ಬಂದ್ಬಿಟ್ಟು 2,40,000ಗೆ i10 ಪ್ರೈಸ್ ಅಲ್ಲಿ ನಿಮ್ಗೆ i20 ಕೊಡ್ತೀನಿ. 2,40,000ಗೆ ಆಸ್ತಾ ವೇರಿಯಂಟ್ ಸಿಗ್ತಿರೋದು, ಫುಲ್ಲಿ ಟಾಪ್ ಎಂಡ್ ಗಾಡಿ ನೋಡಬಹುದು. ಕರ್ನಾಟಕ ನಂಬರ್ ಸರ್, ಇದು ವಿತ್ NOC ಕೊಡ್ತೀನಿ. ವಿತ್ NOC MS ಪಾಸಿಂಗ್ ಆಗಿರ್ತದೆ, ವಿತ್ NOC ನಿಮ್ಗೆ 2,40,000ಗೆ ಕೊಡ್ತೀನಿ. ಎಸ್ ಸರ್, ಹೇಳಿ. ಹಾಗೆ ಪ್ರಮೋದ್ ಎಲ್ಲಾ ಗಾಡಿ ನೀವು ನೋಡ್ಕೊಂಡ್ರಿ, ಒಳ್ಳೆ ಗಾಡಿ ನೋಡ್ಕೊಂಡ್ರಿ. ಈ ಸತಿ ನಿಮ್ಗೊಂದು ಆಂಟಿಕ್ ಪೀಸ್ ಕೊಡ್ತೀನಿ, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು. ಅದು ಯಾವ್ದು ಅಂತ ಹೇಳಿದ್ರೆ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಆ ಕಾಲದಲ್ಲಿ. ಈ ಯಾವ್ದು ಹಳೆ ಮೂವಿ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಡಿಮಾಂಡೆಡ್ ಅಂತ ಹೇಳ್ಬೋದು. ಡಿಮ್ಯಾಂಡೆಡ್ ಕೋತ್ವಾಲ್ ಮತ್ತೆ ಚೋಟರಾಜನ್ ಅವರೆಲ್ಲ ಇರೋ ಟೈಮ್ ಅಲ್ಲಿ ಗಾಡಿಗಳು ಓಡಿಸ್ತಾ ಇದ್ರು. ಡಾನ್ಸ್ ಗಾಡಿ ಅಂತ ಹೇಳ್ಬೋದು. ಯಾವ್ದು ಅಂತ ಹೇಳಿದ್ರೆ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂಬಾಸಡರ್ ಗೇಜ್ ಗಾಡಿ. ಇದು ಗೇಜ್ ಗಾಡಿ. ಇದು ಆಂಟಿಕ್ ಪೀಸ್. ಇದು ಬಹಳ ಜನ ಕೇರಳದವರು, ಮಂಗಳೂರವರು ಬಂದು ತಗೊಂಡೋಗ್ಬಿಟ್ಟು ಮಾಡಿಫೈ ಮಾಡ್ತಾರೆ, ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ, ಇದು 98 ಮಾಡಲ್, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬಂದ್ಬಿಟ್ಟು 1.5 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಅವ್ರು ಯಾರಾದ್ರೂ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಅಂದ್ರೆ 5,000 ಕಮ್ಮಿ ಮಾಡ್ತೀರಾ ಸರ್? ಇನ್ನೊಂದು ಪ್ರೈಸ್ ಹೇಳಿ ಸರ್. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 130 ಮಾಡ್ಕೊಡೋಣ. ಹೋಗಿ ಸರ್, 1,25,000 ಫೈನಲ್ ಮಾಡ್ಬಿಡಿ ಸರ್. ಆಯ್ತು, ಬನ್ನಿ ಪ್ರಮೋದ್, ಮಾಡ್ಕೊಡೋಣ. 1,25,000ಕ್ಕೆ ಅಂಬಾಸೆಡರ್ ಗಾಡಿ ಸಿಕ್ಕಿರೋದು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಇದು 98 ಮಾಡಲ್, FC ಇನ್ಶೂರೆನ್ಸ್ ಇಲ್ಲ, FC ಇನ್ಶೂರೆನ್ಸ್ ಮಾಡ್ಕೋಬೇಕು. ಮಾಡೆಲ್ ಎಷ್ಟು, ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಇದ್ರ ಬಂದ್ಬಿಟ್ಟು ಆ ಟೈಮ್ ಅಲ್ಲೆಲ್ಲ ನಿಮ್ಗೆ 14-16 ಅಷ್ಟೇ ಬರ್ತಾ ಇದ್ದಿದ್ದು. ಯಾಕೆ ಅಂತ ಹೇಳಿದ್ರೆ ಹಳೆ ಇಂಜಿನ್ ಇದು, ಅಷ್ಟೇ ಮೈಲೇಜ್ ಬರೋದು. ಬಟ್ ಗೇಜ್ ಗಾಡಿ ಅಂತ ಇದು ನೋಡೋರ್ಗೆ ತಗೊಳ್ಳೋರ್ಗೆ ತುಂಬಾ ಗೊತ್ತಿರುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. 1,25,000 FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ.